ಮಂಗಳೂರು ಸುಹಾಸ್ ಕೊಲೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಸುಹಾಸ್ ಶೆಟ್ಟಿ ಕೊಲೆಗೂ ಮುನ್ನ ಭರ್ಜರಿ ಪಾರ್ಟಿ ಆಗಿತ್ತು. ಹತ್ಯೆಗೆ ಸ್ಕೆಚ್ ರೂಪಿಸಲಾಗಿತ್ತು. ಏಪ್ರಿಲ್ 2ರಂದು ರಹಸ್ಯ ಸ್ಥಳದಲ್ಲಿ ಪಾರ್ಟಿ ಮಾಡಲಾಗಿತ್ತು. ಕಳಸದ ರೆಸಾರ್ಟ್ ಒಂದರಲ್ಲಿ ಪಾರ್ಟಿ ಮಾಡಿರುವಂಥ ಶಂಕೆ ಇದೆ. ಆರೋಪಿಗಳು ಪಾರ್ಟಿ ಮಾಡಿದಂಥ ಫೋಟೋ ನಮಗೆ ಲಭ್ಯವಾಗಿದೆ. TV5ನ ಸ್ಕ್ರೀನಲ್ಲಿ ಈಗ ತೋರಿಸ್ತೇವೆ. ಅದನ್ನು ಫೈರ್ ಕ್ಯಾಂಪ್ ಹಾಕಿ ಭರ್ಜರಿ ಪಾರ್ಟಿ ಮಾಡಿತ್ತು ಆರೋಪಿಗಳು. ಫಾಜಿಲ್ ಸಹೋದರ ಆದಿಲ್ ಕೊಟ್ಟ ಹಣದಲ್ಲಿ ಮಜಾ ಮಾಡಿದ್ರ ಈ ಆರೋಪಿಗಳು. ಆರಂಭದಲ್ಲಿ 3 ಲಕ್ಷ ಹಣ ಕೊಟ್ಟಿದ್ದಂಥ ಫಾಜಿಲ್ ಸಹೋದರ ಚಿಕ್ಕಮಗಳೂರು ಮೂಲದ ರಂಜಿತ್ ಸೇರಿ ಪಾರ್ಟಿ ಮಾಡಲಾಗಿತ್ತು. ಬಂಧಿತ 3 ಆರೋಪಿಗಳು ಪಾರ್ಟಿಯಲ್ಲಿರುವಂಥ ಫೋಟೋ ಲಭ್ಯವಾಗಿದೆ. ಮುಜ್ಮಿಲ್, ನಿಯಾಸ್ ಹಾಗೂ ರಂಜಿತ್ ಪಾರ್ಟಿಯಲ್ಲಿ ಭಾಗಿಯಾಗಿತ್ತು. ಈ 3 ಜೊತೆ ಇನ್ನೂ 5 ಅಪರಿಚಿತರು ಪಾರ್ಟಿಯಲ್ಲಿ ಭಾಗಿಯಾಗಿದ್ದರು. ಸುಹಾಸ್ ಶೆಟ್ಟಿ ಕೊಲೆಯ ವಿಚಾರವಾಗಿ ಅನೇಕ ರೀತಿಯ ಚರ್ಚೆಗಳು ನಡೀತಾ ಇದ್ದಾವೆ. ಈಗಾಗಲೇ ಹಿಂದೂ ಕಾರ್ಯಕರ್ತ ಎನ್ನುವ ಲೇಬಲ್ ಅನ್ನು ಅಂಟಿಸಲಾಗಿದೆ. ಹಿಂದೂ ಕಾರ್ಯಕರ್ತ ಆತ ಅಂತ ಹೇಳಿ. ಸೊ ಹೀಗಾಗಿ ಹಿಂದೂ ಕಾರ್ಯಕರ್ತನ ಹತ್ಯೆಯಾಗಿದೆ ಅಂತ ಹೇಳಿ ಈಗಾಗಲೇ BJPಯವರು ಅವರ ಪರವಾಗಿ ಹೋರಾಟವನ್ನು ಶುರು ಮಾಡ್ತಾ ಇದ್ದಾರೆ. ರಾಜಕೀಯವಾಗಿ ಅದು ಬೇರೆ ರೀತಿಯಲ್ಲಿ ನಾವು ಅದನ್ನು ಮಾತಾಡಬೇಕಾಗತ್ತೆ. ಬಟ್ ಇಲ್ಲಿ ಕೊಲೆಯನ್ನು ಅತ್ಯಂತ ಸ್ಕೆಚ್ ಹಾಕಿ ಪ್ರೀ ಪ್ಲಾನ್ಡ್ ಆಗಿ ಕೊಲೆ ಮಾಡಿದ್ರು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಸುಹಾಸ್ ಶೆಟ್ಟಿ ಕೊಲೆಗೂ ಮುನ್ನ ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ರೆಸಾರ್ಟ್ ಒಂದರಲ್ಲಿ ಪಾರ್ಟಿ ಮಾಡಿದ್ರು. ಆ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು. 2 ಆರೋಪಿಗಳೇನು ಇವತ್ತು ಬಂಧಿತರಾಗಿದ್ದಾರೆ. ಆ 2 ಆರೋಪಿಗಳು ಕೂಡ ಈ ಫೋಟೋದಲ್ಲಿದ್ದಾರೆ. ಜೊತೆಗೆ ಸ್ಥಳೀಯ ವ್ಯಕ್ತಿ ಚಿಕ್ಕಮಗಳೂರು ಜಿಲ್ಲೆಯ ರಂಜಿತ್ ಎಂಬಾತ ಕೂಡ ಅವರಿಗೆ ಸಹಕಾರ ಕೊಟ್ಟಿದ್ದಾನೆ. ಇದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹಿಂದೆ ಆಗಿರುವಂಥ ಕೊಲೆಗಳಿಗೂ ಈ ಕೊಲೆಗೂ ಅತ್ಯಂತ ನಿಕಟವಾದಂಥ ನೇರವಾದಂಥ ಸಂಬಂಧ ಇದೆ ಅಂತ ಹೇಳಿ. ಮಂಗಳೂರೇ ಹಾಗೆ ಆಗಿದೆ. ಈಗ ಮಂಗಳೂರು ಒಂದು ಕೊಲೆಗೆ ಮತ್ತೊಂದು ಕೊಲೆಯ ಪ್ರತೀಕಾರವೇ ಉತ್ತರ ಎನ್ನುವ ರೀತಿಯಲ್ಲಿ ಬದಲಾಗ್ತಾ ಹೋಗ್ತಾ ಇದೆ. ಕಡಲ ನಗರಿ ಜಿಲ್ಲೆ ಅಥವಾ ಬುದ್ಧಿವಂತರ ಜಿಲ್ಲೆ ಅಂತ ಕರೆಯಲ್ಪಡುವಂಥ ಮಂಗಳೂರು ಇದೀಗ ಪ್ರತೀಕಾರದ ಜಿಲ್ಲೆಯಾಗಿದೆ. ಕೋಮು ಸಂಘರ್ಷದ ಸೂಕ್ಷ್ಮ ನೆಲೆಯಾಗಿದೆ. ಇದನ್ನು ಮಟ್ಟ ಹಾಕದೆ ಹೋದರೆ, ಈ ಕೊಲೆಗೆ ಮತ್ತೊಂದು ಪ್ರತೀಕಾರದ ಕೊಲೆ ಅಂತ ಮಾಡ್ತಾ ಹೋದರೆ ನಿಜಕ್ಕೂ ಕೂಡ ಮಂಗಳೂರಾಗಿ ಉಳಿಯೋದಿಲ್ಲ. ಬದಲಾಗಿ ಪ್ರತೀಕಾರದ ಕೋಮು ದಳ್ಳುರಿಯಲ್ಲಿ ಉರಿಯುವಂಥ ಸ್ಥಳವಾಗಿ ಮಾರ್ಪಡುತ್ತೆ. ನಾವು ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ. ಇದನ್ನು ಮಟ್ಟ ಹಾಕುವ ನಿಟ್ಟಿನಲ್ಲಿ ಪೊಲೀಸರು ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ, ತನಿಖೆ ಮಾಡ್ತಾ ಇದ್ದಾರೆ. ಆ ಭಾಗವಾಗಿ ಕೆಲವಷ್ಟು ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಕಳಸ ತಾಲೂಕಿನ ರೆಸಾರ್ಟ್ ಒಂದರಲ್ಲಿ ಇವರು ಮೋಜು ಮಸ್ತಿ ಮಾಡಿದ್ದು ಮಾತ್ರವಲ್ಲ, ಕೊಲೆಗೆ ಒಂದು ನೀಟಾದ ಬ್ಲೂ ಪ್ರಿಂಟನ್ನು ರೆಡಿ ಮಾಡಿಕೊಂಡಿದ್ರು. ಅದರ ಮೂಲಕವೇ ಆ ಕೊಲೆಗೆ ಸ್ಕೆಚ್ಚನ್ನು ಹಾಕಿದ್ರು. ಹೀಗಾಗಿ ನೋಡಿ, ಕೊಲೆಯೇ ನಡೆದಂಥ ಸಂದರ್ಭದಲ್ಲಿ ಆತ ಹೇಗೆ ಬಂದ ಅನ್ನೋದು ಕೂಡ ಗೊತ್ತಾಗುತ್ತೆ. ಕಾರಿನಲ್ಲಿ ಹೋಗುವಂಥ ಸುಹಾಸ್ ಶೆಟ್ಟಿಯನ್ನು ಹೇಗೆ ಅಟ್ಯಾಕ್ ಮಾಡ್ತಾರೆ, ಜೊತೆಗೆ ಅದೇ ಸ್ಥಳಕ್ಕೆ ಬಂದು ಒಂದು ಡಿಕ್ಕಿ ಆಗುತ್ತೆ. ಆ ನಂತರದಲ್ಲಿ ಎಲ್ಲರೂ ಒಟ್ಟುಗೂಡ್ತಾರೆ. ಆತನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ. ತಮ್ಮದೇ ಆದ ಜನರನ್ನು ಹೊಂದಿರುವಂಥ ತಂಡವನ್ನು ಕಟ್ಟಿಕೊಂಡು ಆ ಸ್ಥಳದಲ್ಲಿ ಬೀಡು ಬಿಟ್ಟಿದ್ರು. ಸೊ ಹೀಗಾಗಿ ಇದೊಂದು ಪೂರ್ವ ನಿಯೋಜಿತ ಕೊಲೆ ಅನ್ನೋದು ಈಗಾಗಲೇ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಬಟ್ ಆ ಕೊಲೆಯ ಸ್ಕೆಚನ್ನು, ಕೊಲೆಯ ಕಂಪ್ಲೀಟ್ ರೂಪುರೇಷೆಯನ್ನು ರೂಪಿಸಿದ್ದು ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ರೆಸಾರ್ಟ್ನಲ್ಲಿ. ಅದನ್ನು ಫೋಟೋ ಒತ್ತಿ ಹೇಳ್ತಾ ಇದೆ. ಇದೀಗ ಮತ್ತಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ಈ ವಿಚಾರವಾಗಿ ಮಂಗಳೂರಿನ ಪ್ರತಿನಿಧಿ ಆದಿತ್ಯ ಜಾಯ್ನ್ ಆಗ್ತಾ ಇದ್ದಾರೆ. ಆದಿತ್ಯ, ಗಮನಿಸ್ತಾ ಇದ್ದೀವಿ, ಇದೊಂದು ಪೂರ್ವ ನಿಯೋಜಿತ ಕೊಲೆ ಅನ್ನೋದು ಗೊತ್ತಾಗುತ್ತೆ. ಜೊತೆಗೆ ಪ್ರತೀಕಾರದ ದ್ವೇಷದ ಕೊಲೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಕೆಲವಷ್ಟು ಜನ ಇದು ಗ್ಯಾಂಗ್ ರೂಪದ ಹಲ್ಲೆನ ಅಂತ ಹೇಳಿದರು, ಅಥವಾ ಗ್ಯಾಂಗ್ ವಾರ್ ರೂಪದ ಪ್ರಕರಣನ ಅಂತ ಕೂಡ ಕೆಲವಷ್ಟು ಜನ ನೋಡ್ತಾ ಇದ್ರು. ಅದೇನೇ ಇದ್ದರೂ ಕೂಡ ಇದೆಲ್ಲದಕ್ಕೂ ಬುನಾದಿ ಹಳೆಯ ದ್ವೇಷ ಅನ್ನೋದು ಈ ಫೋಟೋ ಮತ್ತೊಮ್ಮೆ ಸಾರ್ತಾ ಇದೆ.
ದಶರಥ ನಿಜಕ್ಕೂ ಕೂಡ ಯಾಕಂದ್ರೆ ಈ ಒಂದು ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಎರಡು ಆಯಾಮ ಇದೆ. ಒಂದು ಕಡೆಯಿಂದ ಒಂದು ಗ್ಯಾಂಗ್ ವಾರ್ ತರದ ಒಂದು ಪೂರ್ವ ದ್ವೇಷ ಇದೆ, ಇನ್ನೊಂದು ಕಡೆಯಿಂದ ಫಾಜಿಲ್ ಹತ್ಯೆಯ ಪ್ರತಿಕಾರವಾಗಿಯೂ ಕೂಡ ಒಂದು ಕೋಮು ದ್ವೇಷವೂ ಕೂಡ ಇದರೊಂದಿಗೆ ಸೇರಿಕೊಂಡಿದೆ. ಆದರೆ ಈಗ ಸದ್ಯ ಈ ಆರೋಪಿಗಳು ಹಾಕಿದ್ದಂಥ ಒಂದು ಸ್ಕೆಚ್ ಏನಿದೆ ಅಂದ್ರೆ ಪ್ರಮುಖವಾಗಿ ಇಬ್ಬರು ಹಿಂದೂ ಯುವಕರನ್ನ ಚಿಕ್ಕಮಗಳೂರು ಭಾಗದಿಂದ ಇವರು ಕರೆತಂದಿದ್ರು. ಯಾಕಂದ್ರೆ ಪ್ರಕರಣವನ್ನು ಡೈವರ್ಟ್ ಮಾಡಬೇಕು ಅನ್ನುವಂಥ ಕಾರಣದಿಂದಾಗಿ ಹಿಂದೂ ಯುವಕರ ಜೊತೆಗೆ ಇವರು ಪಾರ್ಟಿ ಮಾಡುವಂತ ಒಂದು ಫೋಟೋ ಈಗ ವೈರಲ್ ಆಗಿದೆ. ಅಂದ್ರೆ ಮುಜಾಂಬಿಲ್ ಏನಿದ್ದಾನೆ ಪ್ರಮುಖ ಆರೋಪಿ, ಈತ ಒಂದು ಸಂಪರ್ಕ ಕೊಂಡಿ ಅಂತಾನು ಹೇಳಬಹುದು. ಸಫ್ವಾನ್ A1 ಆರೋಪಿ ಆಗಿದ್ರು ಕೂಡ ಮುಜಾಮಿಲ್ ಈ ಹತ್ಯೆಗೆ ಬೇಕಾದಂತ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಕೂಡ ಮಾಡ್ತಾ ಇದ್ದ. ಮತ್ತು ಈ ಒಂದು ಹತ್ಯೆಗೆ ಬೇಕಾಗಿ ಹಿಂದೂ ಯುವಕರು ಬೇಕು ಅನ್ನುವಂತ ರೀತಿಯಲ್ಲೂ ಕೂಡ ಆತ ಚಿಕ್ಕಮಗಳೂರಲ್ಲಿ ಸಂಪರ್ಕ ಮಾಡಿದ್ದ. ಈ ಮುಜಾಮಿಲ್ ನಿಯಾಜ್ ಏನಿದ್ದಾರೆ ಇವರು ಚಿಕ್ಕಮಗಳೂರಿನ ಒಂದು ರೆಸಾರ್ಟ್ ನಲ್ಲಿ ಪಾರ್ಟಿ ಮಾಡುವಂತ ಫೋಟೋ ಇದು. ಇದರಲ್ಲಿ ಇನ್ನೋರ್ವ ಆರೋಪಿ ರಂಜಿತ್ ಕೂಡ ಇದ್ದಾನೆ ಅನ್ನುವಂತ ಒಂದು ಮಾಹಿತಿ ಇದೆ. ಇಲ್ಲೇ ಸುಹಾಸ್ ಶೆಟ್ಟಿಯ ಮರ್ಡರ್ಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಾಥಮಿಕ ಪ್ಲಾನ್ ಅನ್ನುವಂಥದ್ದು ರೂಪುಗೊಳ್ಳುತ್ತೆ. ಇಲ್ಲೇ ಇವರೊಂದು ಬ್ಲೂ ಪ್ರಿಂಟ್ ಅನ್ನ ಹಾಕ್ತಾರೆ ಯಾವ ತರ ಕೊಲೆ ಮಾಡಬೇಕು ಅನ್ನುವಂಥದ್ದು. ಮತ್ತು ಈ ಪಾರ್ಟಿ ಏನಿದೆ ಏಪ್ರಿಲ್ 2ರಂದು ನಡೆದಿದೆ. ಇದು ಫಾಜಿಲ್ ಸಹೋದರ ಆದಿಲ್ ನೀಡಿರುವಂತಹ ಒಂದು ಸುಪಾರಿಯ ಹಣ ಏನಿದೆ 3 ಲಕ್ಷ ರೂಪಾಯಿ, ಈ ಸುಪಾರಿಯ ಹಣದಲ್ಲಿ ಈ ಒಂದು ಪಾರ್ಟಿಯಲ್ಲಿ ಹಂತಕರು ತೊಡಗಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಕೂಡ ಬರ್ತಾ ಇದೆ. ಇಲ್ಲೇ ಆ ಹಣವನ್ನ ಮಜಾ ಉಡಾಯಿಸಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಬರ್ತಾ ಇದೆ. ಇದಾದ ಬಳಿಕ ಮತ್ತೆ ಇವರು ಹೆಚ್ಚುವರಿ 2 ಲಕ್ಷ ಹಣವನ್ನ ಕೂಡ ಫಾಜಿಲ್ ಸಹೋದರ ಆದಿಲ್ ಬಳಿ ಕೇಳಿದ್ದಾರೆ. ಆದರೆ ಆದಿಲ್ ಈಗ ನನ್ನ ಹತ್ರ ಹಣ ಇಲ್ಲ, ಈಗ ನೀವು ಮೊದಲು ಕೆಲಸ ಮಾಡಿ ಆ ಬಳಿಕ ಉಳಿದ ಹಣವನ್ನು ನಾನು ಕೊಡ್ತೀನಿ ಅನ್ನುವಂತಹ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದ. ಹಾಗಾಗಿ ಇವರು ಬೇಕಾದಂತ ಎಲ್ಲಾ ರೀತಿಯ ತಂಡವನ್ನು ರಚನೆ ಮಾಡಿ ಆ ಇಬ್ಬರು ಚಿಕ್ಕಮಗಳೂರಿನ ಯುವಕರು ಏನಿದ್ದಾರೆ ಅವರು 15 ದಿನದ ಮುಂಚೆಯೇ ಮಂಗಳೂರಿಗೆ ಬರ್ತಾರೆ. ಮಂಗಳೂರಿಗೆ ಬಂದ ಬಳಿಕ ಅವರನ್ನ ಈ ಸುಹಾಸ್ನ ಒಂದು ಚಲನವಲನವನ್ನ ಗುರುತಿಸೋದಕ್ಕೆ ಅವರನ್ನ ನಿಯೋಜನೆ ಮಾಡ್ತಾರೆ. ಯಾಕಂದ್ರೆ ಅನ್ಯಮತೀಯರು ಫಾಲೋ ಮಾಡ್ತಾ ಇದ್ದಾರೆ ಅನ್ನುವಂತಹ ಸಂದರ್ಭ ಆತನಿಗೆ ಸಂಶಯ ಬರುತ್ತೆ ಅನ್ನುವಂಥ ಕಾರಣಕ್ಕೆ ಒಂದು ಕಡೆಯಿಂದ ಈ ಚಿಕ್ಕಮಗಳೂರಿನ ರಂಜಿತ್ ಮತ್ತು ನಾಗರಾಜ್ ಫಾಲೋ ಮಾಡ್ತಾ ಇರ್ತಾರೆ, ಇನ್ನೊಂದು ಕಡೆಯಿಂದ ಅಜರುದ್ದೀನ್ ಅನ್ನುವಂಥ ಒಬ್ಬ ಆರೋಪಿ ಕೂಡ ಫಾಲೋ ಮಾಡ್ತಾ ಇದ್ದಾನೆ. ಮಂಗಳೂರಿಂದ ಸುಹಾಸ್ ಹೊರಟಂತ ಮಾಹಿತಿಯನ್ನು ಕೂಡ ಇದೇ ಅಜರುದ್ದೀನ್ ಕೊಡ್ತಾನೆ. ಕಿನ್ನಿ ಪದವು ಸಮೀಪ ಸುಹಾಸ್ ಶೆಟ್ಟಿ ಬಂದ ಸಂದರ್ಭ ಈ ಗ್ಯಾಂಗ್ ಅಲರ್ಟ್ ಆಗುತ್ತೆ. ಈ ಸಂದರ್ಭ ಈ ಇಬ್ಬರು ಚಿಕ್ಕಮಗಳೂರಿನ ಯುವಕರು ಅವರಿಗೆ ತಲ್ವಾರು ಶಸ್ತ್ರಾಸ್ತ್ರವನ್ನ ಪೂರೈಕೆ ಮಾಡ್ತಾರೆ. ಅಲ್ಲೇ ಸುಹಾಸ್ ಶೆಟ್ಟಿಯ ಹತ್ಯೆ ಆಗುತ್ತೆ. ಈಗ ಸಂಬಂಧ 8 ಮಂದಿಯ ಒಂದು ಬಂಧನ ಆಗಿದೆ. ಇನ್ನೂ ಇಬ್ರು ತಲೆಮರೆಸಿಕೊಂಡಿದ್ದಾರೆ ಪ್ರಮುಖ ಆರೋಪಿಗಳು. ಅವರಿಗೋಸ್ಕರ ಈಗ ಪೊಲೀಸರು ಬಲೆ ಬೀಸಿದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 3 ತಿಂಗಳ ಹಿಂದೆ ಸ್ಕೆಚ್ ರೆಡಿ ಆಗಿತ್ತು, 1 ತಿಂಗಳ ಹಿಂದೆಯೇ ಬ್ಲೂ ಪ್ರಿಂಟ್ ಕೂಡ ರೆಡಿ ಆಗಿತ್ತು. ಅದಕ್ಕೆ ಸಾಕ್ಷಿಯಾಗಿ ಈಗ ಒಂದು ಫೋಟೋ ಕೂಡ ಲಭಿಸಿದೆ. ದಶರಥ್, ಎಸ್, ಥ್ಯಾಂಕ್ ಯು ಆದಿತ್ಯ ನಿಮ್ಮಲ್ಲ ಮಾಹಿತಿಗೆ. ಮಂಗಳೂರಿನ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಕೊಲೆ ಪ್ರಕರಣದಲ್ಲಿ ಬಜ್ಪೆ ಪೊಲೀಸ್ ಠಾಣೆಯ ಸಿಬ್ಬಂದಿ ಕೂಡ ಭಾಗಿಯಾಗಿದ್ದಾರಾ ಎನ್ನುವ ಅನುಮಾನ ಕಾಡ್ತಾ ಇದೆ. ವಿಶ್ವ ಹಿಂದೂ ಪರಿಷತ್ ಮುಖಂಡ KT ಉಲ್ಲಾಸ್ ಒಂದು ಸ್ಫೋಟಕ ಆರೋಪವನ್ನು ಮಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅಶ್ರಫ್ ಹತ್ಯೆ ಬೆನ್ನಲ್ಲೇ ಸುಹಾಸ್ ಬಳಿ ಇದ್ದಂಥ ಆಯುಧವನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿತ್ತು ಎನ್ನುವ ಗುಮಾನಿ ಇದೆ. ಆಯುಧ ಇಲ್ಲ ಅಂತ ಹೇಳಿ ಹಂತಕರಿಗೆ ಪೊಲೀಸರೇ ತಿಳಿಸಿದ್ದಾರೆ. ಹೆಡ್ ಕಾನ್ಸ್ಟೇಬಲ್ ರಶೀದ್ ಈ ಕೇಸ್ನಲ್ಲಿ ಭಾಗಿಯಾಗಿದ್ದಾರೆ. ಅನ್ನೋದು ಗೊತ್ತಾಗ್ತಾ ಇದೆ. ಇದು ಸುಹಾಸ್ ಹತ್ಯೆ ಕೇವಲ ಫಾಜಿಲ್ ಹತ್ಯೆಯ ಪ್ರತೀಕಾರದ ಹತ್ಯೆಯಲ್ಲ. ರಶೀದ್ ಕಿರುಕುಳದ ಬಗ್ಗೆ ಸ್ನೇಹಿತರ ಬಳಿ ಸುಹಾಸ್ ಈ ಹಿಂದೆಯೇ ಹೇಳಿಕೊಂಡಿದ್ದ. ಹಿಂದೂ ಜಾಗರಣ ವೇದಿಕೆಯ ಪ್ರಾಂತ ಪ್ರಮುಖ್ KT ಉಲ್ಲಾಸ್ ಈ ವಿಚಾರವಾಗಿ ಕೆಲವಷ್ಟು ಮಾಹಿತಿಯನ್ನು ಹೇಳಿಕೊಂಡಿದ್ದಾರೆ. ಸುಹಾಸ್ ಕೊಲೆ ಕೇಸ್ನಲ್ಲಿ PFI ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ದಾರೆ ಅನ್ನೋದು ಅವರ ಆರೋಪ ಆಗಿದೆ. ಹೀಗಾಗಿ ಸುಹಾಸ್ ಹತ್ಯೆ ಪ್ರಕರಣ NIಗೆ ವಹಿಸಬೇಕು, NIA ಅಥವಾ ರಾಷ್ಟ್ರೀಯ ತನಿಖಾ ದಳಕ್ಕೆ ವಹಿಸಬೇಕು ಅಂತ ಹೇಳಿ ಅವರು ಆಗ್ರಹ ಮಾಡಿದ್ದಾರೆ. ಒಬ್ಬ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ರಶೀದ್ ಬಜ್ಪೆ ಸ್ಟೇಷನ್ ಅವನ ಇನ್ವಾಲ್ವ್ಮೆಂಟ್ ಈ ಒಂದು ಕೊಲೆ ಕೇಸ್ನಲ್ಲಿ ಬಹಳ ಬಲವಾಗಿದೆ. ಸುಹಾಸ್ ಶೆಟ್ಟಿಯ ಸ್ನೇಹಿತರು ಇವಾಗ ಹೇಳ್ತಾ ಇದ್ದಾರೆ, ಅವನು ಅವಾಗವಾಗ ಹೇಳ್ತಾ ಇದ್ದ ರಶೀದ್ ಎನ್ನುವಂತ ಹೆಡ್ ಕಾನ್ಸ್ಟೇಬಲ್ ಅವಾಗವಾಗ ಫೋನ್ ಮಾಡ್ತಾನೆ, ಬಹಳ ಹಿಂಸೆ ಕೊಡ್ತಾನೆ, ಕಳೆದ 1 ತಿಂಗಳಿಂದ ನಿರಂತರವಾಗಿ ಅದನ್ನ ಮಾಡ್ತಾ ಇದ್ದಾನೆ ಅನ್ನುವಂಥದ್ದನ್ನ ಸುಹಾಸ್ ಶೆಟ್ಟಿ ಅವನ ಸ್ನೇಹಿತರ ಜೊತೆ ಹೇಳ್ಕೊಂಡಿರುವಂತಹ ಒಂದು ಸುದ್ದಿ ಬೇರೆ ಬೇರೆ ಅವನ ಸ್ನೇಹಿತರು ಇವಾಗ ಹೇಳ್ತಾ ಇದ್ದಾರೆ. ತಾಯಿ ಕೂಡ ಅದನ್ನ ಹೇಳಿದ್ರು. ಅದಕ್ಕೆ 3 ದಿವಸ ಮುಂಚೆ ACPನೋ ಯಾವುದೋ ಅಧಿಕಾರಿ ಇವನ್ನ ಕರೆಸ್ಬಿಟ್ಟು ಅವರ ಹತ್ರ ಇದ್ದಂತ ಏನು ವೆಪನ್ಸ್ಗಳು
ಟೂಲ್ಸ್ಗಳೇನಿತ್ತು ಅದನ್ನೆಲ್ಲವನ್ನ ತೆಗಿಲಿಕ್ಕೆ ಆಗ್ರಹ ಮಾಡಿದ್ರು. ಇಲ್ಲಿದ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ತಿವಿ, ಇದ್ ಮಾಡ್ತೀವಿ ಅಂತ ಹೇಳಿ ಹೆದರಿಸಿದ್ರು. ಆದ್ರೆ ಆ ಟೂಲ್ ತೆಗ್ಸಿರುವಂತ ಸುದ್ದಿ ಈ ಆರೋಪಿಗಳಿಗೆ ಗೊತ್ತಾಯಿತು. ಆ ಉಡುಪಿನ ಆ ಅಶ್ರಫ್ ಅನ್ನುವಂತ ಕೊಲೆ ಅದು 27ಕ್ಕಾಯ್ತು, ಇದು 1ನೇ ತಾರೀಕಿಗೆ ಆಯಿತು. ಅದೇ ಸಂದರ್ಭದಲ್ಲಿ ಅವನ ಶಸ್ತ್ರಾಸ್ತ್ರಗಳನ್ನ ತೆಗೆಸಿದರೆ ಅದು ಆದ ನಂತರದ 3 ದಿವಸಕ್ಕೆ ಇದಾಗಿದೆ. ಅಂದ್ರೆ ಒಂದು ಬಲವಾದ ಮಾಹಿತಿ ಆ ಆರೋಪಿಗಳಿಗೆ ಸಿಕ್ಕಿದೆ. ಅದು ಬಹುಶಃ ಈ ರಶೀದ್ ಹೆಡ್ ಕಾನ್ಸ್ಟೇಬಲ್ ಮುಖಾಂತರವೇ ಅದಾಗಿರ್ಬೇಕು. ಹಾಗಾಗಿ ಈ ರಶೀದನನ್ನ ತನಿಖೆಗೆ ಒಳಪಡಿಸಿದ್ರೆ ಬಹುಶಃ ಇದರ ಹಿಂದೆ ಯಾರ್ಯಾರಿದ್ದಾರೆ ಅನ್ನುವಂತಹ ಪೂರ್ಣ ಒಂದು ಮಾಹಿತಿ ದೊರಕಬಹುದು ಅಂತ ಅನ್ಸುತ್ತೆ. ಹಾಗಾಗಿ ಈ ಕೇಸ್ನಲ್ಲಿ ರಶೀದ್ ಅನ್ನುವಂತ ಹೆಡ್ ಕಾನ್ಸ್ಟೇಬಲ್ ಅನ್ನು ತನಿಖೆಗೆ ಒಳಪಡಿಸಬೇಕು ಅಂತ ಹೇಳಿ ನಾವು ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ಪೊಲೀಸ್ ಇಲಾಖೆಗೆ ಆಗ್ರಹ ಪಡಿಸಲಿಕ್ಕೆ ನಾವು ಇಚ್ಛೆ ಪಡ್ತೀವಿ. ಒಬ್ಬ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ರಶೀದ್ ಬಜ್ಪೆ ಸ್ಟೇಷನ್ ಅವನ ಇನ್ವಾಲ್ವ್ಮೆಂಟ್ ಈ ಒಂದು ಕೊಲೆ ಕೇಸ್ನಲ್ಲಿ ಬಹಳ ಬಲವಾಗಿದೆ. ಸುಹಾಸ್ ಶೆಟ್ಟಿಯ ಸ್ನೇಹಿತರು ಇವಾಗ ಹೇಳ್ತಾರೆ